ಮುತ್ತು ಬಂದಿದೆ ಕೇರಿಗೆ ಕನಕದಾಸರ ಕುರಿತ ನೃತ್ಯ ರೂಪಕ. ನಿರ್ಮಾಣ ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರ, ಬೆಂಗಳೂರು. ಪರಿಕಲ್ಪನೆ ಮತ್ತು ಸಾಹಿತ್ಯ ನೆರವು ಕಾಕ ಚಿಕ್ಕಣ್ಣ. ಧ್ವನಿ ಸುಷ್ಮಾ ಎಂ, ಕ ಸುಜೇಂದ್ರ ಪ್ರಸಾದ. ಸಂಗೀತ ಪ್ರವೀಣ್ ಡಿ ರಾವ್. ಧ್ವನಿ ಮುದ್ರಣ ರಂಗಸ್ವಾಮಿ ಮತ್ತು ಅಶ್ವಿನ್ ಜೆ ಪ್ರಭಾತ್, ಪ್ರಭಾತ್ ಸ್ಟುಡಿಯೋಸ್, ಬೆಂಗಳೂರು. ಸಂಯೋಜನೆ ಮತ್ತು ನಿರ್ದೇಶನ ಸ್ನೇಹ ಕಪ್ಪಣ್ಣ. ವಸ್ತ್ರ ವಿನ್ಯಾಸ ಜಾನಕಿ ರಾಮ್. ರಂಗಸಜ್ಜಿಕೆ ಕೇಶವಮೂರ್ತಿ ಎ. ರಂಗ ನಿರ್ವಹಣೆ ಸಿದ್ದರಾಜು, ದಾವಣಗೆರೆ. ಸಮನ್ವಯ ಮತ್ತು ತಾಂತ್ರಿಕ ನಿರ್ದೇಶನ ಶ್ರೀನಿವಾಸ ಜಿ ಕಪ್ಪಣ್ಣ. ಪ್ರಸ್ತುತಿ ಭ್ರಮರಿ ನೃತ್ಯ ಸಂಸ್ಥೆ, ಬೆಂಗಳೂರು. ಸಹಯೋಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಸಹಕಾರ ಎಚ್.ಎಂ. ರೇವಣ್ಣ. What
ಹಿಡಿದು ಕಾಯುವ ಹೊತ್ತು ಬಂದಿದೆ ಪ್ರೇಮಿಗೆ. ಜ್ಞಾನವೆಂಬ ದಾರದಲ್ಲಿ ಪೋಣಿಸಿ ನೋಡುವ ಮುತ್ತು, ಜ್ಞಾನಿಗಳ ಮನದಲ್ಲಿ ಮೆರೆವ ಮುತ್ತು. ಜ್ಞಾನವೆಂಬ ದಾರದಲ್ಲಿ ಪೋಣಿಸಿ ನೋಡುವ ಮುತ್ತು, ಜ್ಞಾನಿಗಳ ಮನದಲ್ಲಿ ಮೆರೆವ ಮುತ್ತು. ಶ್ರೀನಿಧಿ ಆದಿದೇಶವರಿಂದ ಆಣಿ ಮುತ್ತು ಬಂದಿದೆ ಪ್ರೇಮಿಗೆ. ಅಬ್ಬಬ್ಬಬ್ಬಬ್ಬಬ್ಬ, ಎಂಥ ಮುತ್ತು! ಇದು ಏನು ಮುತ್ತು? ಇದು ಕೇವಲ ಆಭರಣದ ಮುತ್ತಲ್ಲ, ಆದಿಕೇಶವನ ಮುತ್ತು. ಹಾ, ಯಾರ ಮುತ್ತಿದು? ಇದು ಕನಕದಾಸರು ನೀಡಿದ ಮುತ್ತು, ಜ್ಞಾನದ ಮುತ್ತು. ನಾನು ಕಾವ್ಯ, ಕನಕದಾಸರ ಕಾವ್ಯ ತತ್ವಗಳ ಬುತ್ತಿಯನ್ನು ಹೊತ್ತು ತಂದಿದ್ದೇನೆ. ಮತ್ತೆ ನಾನು ಜೀವನ, ಕನಕದಾಸರ ಜೀವನ ತತ್ವದ ಬುತ್ತಿಯನ್ನ ಹೊತ್ತು ತಂದಿದ್ದೇನೆ. ಕನಕದಾಸರ ಜೀವನ ಮತ್ತು ಕಾವ್ಯದ ಬುತ್ತಿಗಳನ್ನ ಇದೀಗ ಒಂದೊಂದಾಗಿ ಬಿಚ್ಚೋಣ. ಇದು ನೋಡಿ, ತಾತ್ವಿಕತೆಯ ಮುತ್ತು. ಸಂತ ಕವಿ ಕನಕದಾಸರು ಹಸನು ಬದುಕು ಕಟ್ಟಿಕೊಳ್ಳಬಹುದಾದ ತಾತ್ವಿಕತೆಯನ್ನು ತನ್ನ ಕಾವ್ಯ ಕೀರ್ತನೆಗಳ ಮೂಲಕ ಬಿತ್ತಿ ವಿಸ್ತರಿಸಿದವರು.
ನಿನ್ನೊಳು ಮಾಯ. ಕುಸುಮದಲ್ಲಿ ಗಂಧವು ಗಂಧದಲ್ಲಿ ಕುಸುಮವು ಕುಸುಮ ಗಂಧಗಳೆರಡು ಆಘ್ರಾಣದೊಳಲು ಬಸವನ ಕಾದಿರೆಯಾದಿ ಕೇಶವರಾಯ ಬಸವನ ಕಾದಿರೆಯಾದಿ ಕೇಶವರಾಯ ಉಸುರಲೆಂದಳವಲ್ಲ ಎಲ್ಲ ನಿನ್ನೊಳಗೋ. ಅಬ್ಬಬ್ಬಾ, ಇಷ್ಟೆಲ್ಲ ತಾತ್ವಿಕತೆಯನ್ನು ಹೇಳಿರುವ ಕನಕದಾಸರು ಅವರ ಜೀವನದಲ್ಲಿ ಏನೆಲ್ಲ ಅನುಭವಿಸಿರಬಹುದು? ಅವರ ಲೌಕಿಕ ಬದುಕನ್ನು ತಿಳಿಸುವ ಉತ್ತರ ಈ ರೀತಿಯಲ್ಲಿದೆ. ಕನಕದಾಸರು ಬಾಲ್ಯದಲ್ಲಿ ತಿಮ್ಮಪ್ಪನಾಗಿ, ತರುವಾಯ ತಿಮ್ಮಪ್ಪ ನಾಯಕನಾಗಿ, ತರುಣದಲ್ಲಿ ಸಿಕ್ಕ ನಿಧಿಯನ್ನ ಜನೋಪಯೋಗಿ ಕಾರ್ಯಕ್ಕೆ ಬಳಸಿ ಕನಕಪ್ಪನಾಗಿ, ಆ ನಂತರ ಕನಕದಾಸರಾಗಿ ರೂಪುಗೊಂಡ ಪರಿವರ್ತನಾಶೀಲತೆ ಬಹು ಅನನ್ಯವಾದುದು. ತಳವರ್ಗದ ಅಪ್ಪ ವೀರಪ್ಪ, ಅಮ್ಮ ಬಚ್ಚಮ್ಮ. ಊರು ಈಗಿನ ಹಾವೇರಿ ಜಿಲ್ಲೆಯ ಬಾಡ. ದಂಡನಾಯಕ ಮನೆತನ. ತಿಮ್ಮಪ್ಪ ನಾಯಕ ಸಮರ ಕಲೆಯಲ್ಲಿ ಪರಿಣತ, ಅಸಹಾಯಕರ ನೆರವಿಗೆ ಧಾವಂತ. ತಿಮ್ಮಪ್ಪ ನಾಯಕ, ತಿಮ್ಮಪ್ಪ ನಾಯಕನಿಗೆ, ತಿಮ್ಮಪ್ಪ ನಾಯಕನಿಗೆ, ತಿಮ್ಮಪ್ಪ ನಾಯಕನಿಗೆ. ಕನಕ ನಾಯಕನಿಗೆ ಜಯವಾಗಲಿ, ಕನಕ ನಾಯಕನಿಗೆ ಜಯವಾಗಲಿ, ಕನಕ ನಾಯಕನಿಗೆ ಜಯವಾಗಲಿ. ಯೇಸು ಕಾಯಂಗನಗಂದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ, ತನ್ನದಲ್ಲ, ಆಸೆ ತರಬಲ್ಲ, ಮುಂದೆ ಬರೋದಲ್ಲ, ದಾಸನಾಗುವ ವಿಶೇಷನಾಗು ಆದರೆ ಆದದ್ದಾರು ಏನು?
ಸಾವುಗಳು ತಿಮ್ಮಪ್ಪ ನಾಯಕನನ್ನು ಕಂಗೆಡಿಸಿದವು. ಘನಘೋರ ಯುದ್ಧವೊಂದರಲ್ಲಿ ಸೋಲು. ಜನರ ಸಾವು ನೋವುಗಳನ್ನು ಪ್ರತ್ಯಕ್ಷ ಕಂಡು ವ್ಯಾಕುಲಗೊಂಡರು. ಲೌಕಿಕ ಜೀವನ ಸಾಕು ಅನಿಸಿ ವಿರಕ್ತಿಯತ್ತ ಮುಖ ಮಾಡಿದರು. ಅಂದಿಗೂ ಇಂದಿಗೂ ಒಮ್ಮೆ ಸೇರಿ ಕಾಮದೇಶನನ್ನು ಒಂದು ಬಾರಿಯಾದರೂ ಹಿಂದೆಯಲಿಲ್ಲ, ಮನದೆಯಲಿಲ್ಲ. ಬಂದು ಬಂದು ಭ್ರಮೆಗೊಂಡು ಮಾಯಾ ಮೋಹಕ್ಕೆ ಸಿಕ್ಕಿ ಒಂದು ಬೆಂದು ಒಂದರಿಂದ ಉಳಿಯಲಿಲ್ಲ, ಬಂಧ ಕಳೆಯಲಿಲ್ಲ. ತಾನಲ್ಲ ತನ್ನದಲ್ಲ, ಆಸೆ ತರಬಲ್ಲ, ಮುಂದೆ ಬಾಬೋದಲ್ಲ. ತಾನಲ್ಲ ತನ್ನದಲ್ಲ, ಆಸೆ ತರಬಲ್ಲ, ಮುಂದೆ ಬಾಬೋದಲ್ಲ. ಕಾವ್ಯ, ಈಗ ನಿನ್ನ ಕಾವ್ಯ ತತ್ವದ ಬುದ್ಧಿಯಲ್ಲಿರುವ ಕನಕದಾಸರ ಮುಂದಿನ ನಡೆಯನ್ನು ಪರಿಚಯಿಸು. ಹಾ, ದಾಸರಾಗಿ ಹೊರಟ ಕನಕದಾಸರಿಗೆ ಜಾತಿ ಎಂಬುದು ಕಾಲ್ತೊಡಕು. ಹೋದ ಕಡೆ ಬಂದ ಕಡೆ ಜಾತಿಯದೇ ಸಮಸ್ಯೆ. ಜಾತಿಯನ್ನು ತೊಳೆಯಬೇಕು, ಸಮ ಸಮಾಜವನ್ನು ಕಟ್ಟಬೇಕು. ಇದು ಕನಕದಾಸರ ನೀತಿ ನಡೆ. ಈಗ ನಮ್ಮ ನಡೆ ಜಾತ್ಯತೀತ ಮುತ್ತಿನ ಕಡೆ. ಹಾ, ಹೋಗೋಣ. ಕುಲ ಕುಲ ಕುಲವೆನ್ನುತ್ತೀಯಾರೋ, ಕುಲ ಕುಲ ಕುಲವೆನ್ನುತ್ತೀಯಾರೋ. ಕುಲವ್ಯಾವುದು ಸತ್ಯ ಸುಖವುಳ್ಳ ಜನರಿಗೆ. ಕುಲ ಕುಲ ಕುಲವೆನ್ನುತ್ತೀಯಾರೋ, ಕುಲವ್ಯಾವುದು ಸತ್ಯ ಸುಖವುಳ್ಳ ಜನರಿಗೆ. ಕುಲ ಕುಲ ಕುಲವೆನ್ನುತ್ತೀಯಾರೋ.
ಕುಲ ಕುಲ ಕುಲವೆನ್ನು ಜೀವನ ಕುಲ ಕುಲ ಕುಲವೆನ್ನು ಜೀವನ. ಸರಣಿ ಸಾವುಗಳನ್ನು ಕಂಡ ಕನಕಪ್ಪನ ಜೀವನದ ಮೌಲ್ಯಗಳನ್ನು ಬಿತ್ತುವ ಮುಂದಿನ ಪಥ ಯಾವುದು? ಹಾ, ಆ ಮುತ್ತೆ ಜೀವನಾನ್ವೇಷಣೆ. ಲೌಕಿಕ ಜೀವನದಲ್ಲಿ ಸಾವು ನೋವುಗಳನ್ನು ಅನುಭವಿಸಿದ ಕನಕಪ್ಪರು ಜೀವನದ ಸ್ವಾರ್ಥಪರತೆ, ನಶ್ವರತೆ, ಭ್ರಮೆ, ವ್ಯಸನಗಳನ್ನು ಕಂಡು ಕ್ಷೋಭೆಗೊಂಡರು. ಸರಿ, ಕನಕಪ್ಪ ನಾಯಕ ಖಡ್ಗವನ್ನು ಕೆಳಗಿಟ್ಟು ತಾಳ ತಂಬೂರಿ ಹಿಡಿದರು. ಕುಲದ ಅಹಂ, ಸಂಪತ್ತಿನ ಅಹಂಗಳನ್ನು ಕಳಚಿ ಅಧ್ಯಾತ್ಮದ ಹಾದಿಯಲ್ಲಿ ಬದುಕಿನ ಅರ್ಥವನ್ನು ಹುಡುಕುತ್ತಾ ಹೊರಟರು. ಬೆಟ್ಟದ ತುದಿಯಲ್ಲಿ ಹೊರಟಿದ ವೃಕ್ಷಕ್ಕೆ ಗದ್ದೆಯನ್ನು ಕಟ್ಟಿ ಬೆಟ್ಟದ ತುದಿಯಲ್ಲಿ ಹೊರಟಿದ ವೃಕ್ಷಕ್ಕೆ ಗದ್ದೆಯನ್ನು ಕಟ್ಟಿ ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ. ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ. ತನ್ನಣಿಸದಿರು ಕಣ್ಣಿಗೆ ತಾಳು ಮನವೇ, ತನ್ನಣಿಸದಿರು ಕಣ್ಣಿಗೆ ತಾಳು ಮನವೇ. ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತರಣಿಸದಿರು ಕಣ್ಯ, ತರಣಿಸದಿರು ಕಣ್ಯ, ತರಣಿಸದಿರು ಕಣ್ಯ. ತಾಳು ಮನವೇ. ಕನಕದಾಸರು ಲೌಕಿಕ ಮೋಹದಿಂದ ಮುಕ್ತರಾದರೂ ದಿಟ. ಆದರೆ ಅವರ ಕಾವ್ಯ ಲೋಕಾರ್ಥವೂ ಇದೆಯಲ್ಲವೇ ಕಾವ್ಯ? ಹೌದು, ಮನುಷ್ಯನನ್ನು ಅರಿಷಡ್ವರ್ಗಗಳು ಬಂಧಿಸಿವೆ. ಇವುಗಳಿಂದ ಮುಕ್ತರಾಗದ ಹೊರತು ಮನುಷ್ಯ ಜೀವನದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರ ಮುಂತಾದ ಆಮಿಷಗಳು ಹೋಗುವುದಿಲ್ಲ. ಇವುಗಳನ್ನು ಅಳಿಸಬೇಕೆಂದರೆ ನಾವು ಮೋಹಮುಕ್ತರಾಗಿರಬೇಕು. ಇದು ಆ ಬುದ್ಧಿ. ನಾನು
ಮತ ಮತ್ಸರ ಮೋಹ ಮುಕ್ತರಾದ ಕನಕಪ್ಪರ ಮುಂದಿನ ಬದುಕಿನ ನಡೆ ಯಾವ ಕಡೆ? ಹೇಳ್ತೇನೆ. ದಾಸರ ಮನೆಯ ದಾಸಿಯರ ಮಗ ನಾನು ಎಂದು ಆದಿಕೇಶವನ ಮೊರೆ ಹೋದ ಕನಕದಾಸರಿಗೆ ಎಲ್ಲಿಯೂ ಸ್ವಾಗತ ಸಿಗಲಿಲ್ಲ. ಕುರುಬ ಕುಲದಲ್ಲಿ ಹುಟ್ಟಿದ ಕನಕನಿಗೆ ಜಾತಿಯೇ ಕಾಲ್ತೊಡಕಾಯಿತು. ಹೋದ ಕಡೆ ಬಂದ ಕಡೆ ಕೀಳು ಜಾತಿಯವನೆಂದು ಹಂಗಿಸಿದರು. ಇವರ ಜ್ಞಾನವನ್ನು ಅರಿತ ವ್ಯಾಸರಾಯರು ಕನಕಪ್ಪನನ್ನು ತಮ್ಮ ಶಿಷ್ಯನಾಗಿ ಒಪ್ಪಿಕೊಂಡರು. ಆದರೂ ಪಂಡಿತರ ಹೀಯಾಳಿಕೆಯನ್ನು ನಿವಾರಿಸಿ ಕನಕಪ್ಪನು ಹಲವಾರು ಪರೀಕ್ಷೆಗಳಿಗೆ ಒಳಗಾಗಬೇಕಾಯಿತು. ಭಗವಂತನನ್ನು ಆತ್ಮಸಾಕ್ಷಿಯಾಗಿಸಿಕೊಂಡು ಜ್ಞಾನೋಪಾಸನೆಯ ಮೂಲಕ ಕನಕಪ್ಪ ಕನಕದಾಸರಾದರು. ಅಂತಹ ಭವದ ಹೊರೆ ಹರಿದ ಬುದ್ಧಿ ಎಲ್ಲಿರುವನು ರಂಗ ಎಂಬ ಸಂಶಯ ಬೇಡ. ಎಲ್ಲಿರುವನು
ಎಂಬ ಸಂಶಯ ಬೇಡ ಎಲ್ಲಿ ಭಕ್ತರು ಕರೆ ಅಲ್ಲಿ ಬಂದೊದಗುವ ಎಲ್ಲಿರುವರೋ ರಂಗ ಎಂಬ ಸಂಶಯ ಬೇಡ ಎಲ್ಲಿ ಭಕ್ತರು ಕರೆ ಅಲ್ಲಿ ಬಂದೊದಗುವ ಅಲ್ಲಿ ಬಂದೊದಗುವನು ಈ ಬಾಳೆಹಣ್ಣನ್ನು ಯಾರೂ ಇರದ ಜಾಗದಲ್ಲಿ ಹೋಗಿ ತಿಂದು ಬನ್ನಿ. ಭಗವಂತನಿಲ್ಲದ ಜಾಗ ನನಗೆ ಎಲ್ಲಿಯೂ ಕಾಣುವುದಿಲ್ಲ, ಅದಕ್ಕೆ ತಿಳಿದಿಲ್ಲ. ಪಾಪ ಕರ್ಮವ ಮಾಡಿ ಗಜಮಿಳನ ಯಮಭಟರು ಕೋಪದಿಂದ ಎಳೆಯುತ್ತೀರೆ ಪಾಪ ಕರ್ಮವ ಮಾಡಿ ಗಜಮಿಳನ ಯಮಭಟರು ಕೋಪದಿಂದ ಎಳೆಯುತ್ತೀರೆ ಭೀತಿಯಿಂದ ತಾಪುತ್ರರನು ಕರೆಯ ಕೇಳಿ ರಕ್ಷಿಸೆ ಶ್ವೇತ ದ್ವೀಪ ವಿಧರಿಗೆ ಸನ್ನಿಧಾನದಲ್ಲಿ ಹೋದೆ ತಾಪುತ್ರರನು ಕರೆಯ ಕೇಳಿ ರಕ್ಷಿಸೆ ಶ್ವೇತ ದ್ವೀಪ ವಿಧರಿಗೆ ಸನ್ನಿಧಾನದಲ್ಲಿ ಹೋದೆ ಸನಿಹದಲ್ಲಿ ಹೋದೆ ಎಲ್ಲಿರುವನು ರಂಗ ಎಂಬ ಸಂಶಯ ಬೇಡ ಎಲ್ಲಿರುವನು ರಂಗ ಎಂಬ ಸಂಶಯ ಬೇಡ ಎಲ್ಲಿ ಭಕ್ತರು ಕರೆ ಅಲ್ಲಿ ಬಂದೊದಗುವನು ಅಲ್ಲಿ ಬಂದೊದಗುವನು ನಿಮ್ಮಲ್ಲಿ ಯಾರು ಸ್ವರ್ಗಕ್ಕೆ ಹೋಗುತ್ತೀರಿ? ಯಾರೂ ಇಲ್ಲ. ಅವರು ಇವರು ಇಲ್ಲ, ನಾನು ನೀವು ಇಲ್ಲ. ಕನಕ, ನೀನು ನಾನು ಹೋದರೆ ಹೋದೆ, ನಾನು ಎಂಬ ಅಹಂ ಹೋದರೆ ಹೋದೆ. ಅದು ಮಹತ್ತಿನ ಪರಿಪೂರ್ಣ ವಿಶ್ವಮಯ ಗಣವಿಲ್ಲದ ಮಹಾಮಹಿಮನೇನಿಪ ಅದು ಮಹತ್ತಿನೊಳೆಲ್ಲ ಪರಿಪೂರ್ಣ ವಿಶ್ವಮಯ ಗಣವಿಲ್ಲದ ಮಹಾಮಹಿಮನೇನಿಪ ಘನಕ ಪಾಲಿದಿಗಾಗಿ ನೆಲೆಯಾದಿ ಕೇಶವನು ಘನಕ ಪಾಲಿದಿಗಾಗಿ ನೆಲೆಯಾದಿ ಕೇಶವನು ನೆನೆದವರ ಮನದೊಳಿಹಳೆಂಬ ಬಿರುದುಂಟಾಗಿ ಎಂಬ ಬಿರುದುಂಟಾಗಿ ಎಲ್ಲಿರುವನು ರಂಗ ಎಂಬ ಸಂಶಯ ಬೇಡ ಎಲ್ಲಿರುವನು ರಂಗ ಎಂಬ ಸಂಶಯ ಬೇಡ ಎಲ್ಲಿ ಭಕ್ತರು ಕರೆಯ ಅಲ್ಲಿ ಬಂದೊದಗುವನು ಎಲ್ಲಿ ಭಕ್ತರು ಕರೆಯ ಅಲ್ಲಿ ಬಂದೊದಗುವನು ಎಲ್ಲಿ ಭಕ್ತರು ಕರೆಯ ಅಲ್ಲಿ ಬಂದೊದಗುವನು. ಕಾವ್ಯ ಭಾವದ ಹೊರೆ ಹರಿದ ನಂತರ ಕನಕದಾಸರ ಮಹತ್ವದ ಕಾವ್ಯ ತಾತ್ವಿಕತೆ ಏನು? ಹಾ, ಸಮಕಾಲಕ್ಕೆ ಬೇಕಾದ ನುಡಿಯನ್ನೇ ಆಡಿದೆ.
ಕನಕದಾಸರು ತಮ್ಮ ಸುತ್ತಲಿನ ಸಮಾಜದ ಕಪಟತೆ ಅಸಮಾನತೆಗಳನ್ನು ಕಂಡು ಮರುಗಿದರು. ಉದರ ಪೋಷಣೆಗಾಗಿ ಮನುಷ್ಯ ಏನೆಲ್ಲ ವೇಷಗಳನ್ನು ಹಾಕುತ್ತಾನೆಂದು ವಿಡಂಬಿಸಿದರು. ಆಲಿಸು, ಲೋಕನಿಷ್ಠೆಯನ್ನು ಸಾರುವ ಈ ಕೀರ್ತನೆಯ ತತ್ವ ಬಹು ಅರ್ಥಗರ್ಭಿತ, ಜನರು ತಿಳಿಯಬೇಕಾದ ತತ್ವ. ಇದೇ ಸಮಾನತೆಯ ಬುದ್ಧಿ. ಬಯಲು ಆಲಯಗಳೆರಡರ ವಿಸ್ಮಯ ಭೇದಿಸಿದ ಕನಕರ ಅನುಭವದ ಲೋಕವೇ ಬೇರೆ ಅಲ್ಲವೇ? ಹಾ, ಬೇರೆ ಅಷ್ಟೇ ಅಲ್ಲ, ಮಹತ್ವದ್ದು. ಆ ಮಹತ್ವದ ಮುತ್ತಲ್ಲಿ ರಹಸ್ಯ ಅಡಗಿದೆ. ಕನಕದಾಸರಿಗೆ ಆದಿಕೇಶವ ಆತ್ಮಸಂಗಾತ. ಅವರು ಸ್ಥಾವರಗೊಳ್ಳಲಿಲ್ಲ,
ಆಲಯದೊಳಗಿಳಿಯಲಿಲ್ಲ. ಲೋಕಜ್ಞಾನದ ಹರಿಕಾರರಾದವರು ಅವರು. ಅಂತರಂಗದ ಕರೆಯಿಂದ ಗುಡಿಯೊಳಗಿನ ಭಗವಂತನನ್ನು ಬಯಲ ದಿಸೆಗೆ ಆಹ್ವಾನಿಸಿದ ಪರಮ ಭಕ್ತರು. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯ ಹೋಗಿದರು ಹರಿಯೇ ನರಹರಿಯೇ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಹೋಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನ್ನು ಸೇವೆಯನ್ನು ಕೊಡು ಹರಿಯೇ. ಪರಮ ಪದದೊಳಗೆ ವಿಷಧರನ ಕಲ್ಪದರೆ ನೀ ಸಿರಿಸಹಿತ ಕ್ಷೀರವಾರಿಧಿಯೊಳಿರಲು. ಪರಮ ಪದದೊಳಗೆ ವಿಷಧರನ ಕಲ್ಪದರೆ ನೀ ಸಿರಿಸಹಿತ ಕ್ಷೀರವಾರಿಧಿಯೊಳಿರಲು. ಕಲಿರಾಜ ಕಷ್ಟದಲ್ಲಿ ಆದಿ ಮೂಲ ಆದಿ ಮೂಲ ಕಲಿರಾಜ ಕಷ್ಟದಲ್ಲಿ ಆದಿ ಮೂಲ ಕರೆಯಾಚರಣೆಗಳು ಒದಗಿದೆಯೋ ನರಹರಿಯ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಹೋಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಕಡುಕೋಪದಿಂಥಳನು ಕಡುಗವನು ಪಿಡಿದು ನಿನ್ನೊಡೆಯದೆಲ್ಲಿಹನೆಂದು ತಾನು ನುಡಿಯೇ. ಕಡುಕೋಪದಿಂಥಳನು ಕಡುಗವನು ಪಿಡಿದು ನಿನ್ನೊಡೆಯದೆಲ್ಲಿಹನೆಂದು ತಾನು ನುಡಿಯೇ. ಬಿಡದೆ ನಿನ್ನನ್ನು ಭಜಿಸೆ ದೃಢಭಕ್ತಿಯಲ್ಲಿ ಶಿಶು ಬಿಡದೆ ನಿನ್ನನ್ನು ಭಜಿಸೆ ಸಡಗರೆ ಕಂಬದಿ ಹೊಡೆದೆ ನರಹರಿಯ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲ
ಕಾವ್ಯ, ಕನಕದಾಸರು ಕೇವಲ ಕೀರ್ತನಕಾರರಷ್ಟೇ ಅಲ್ಲ, ಅವರು ಉತ್ಕೃಷ್ಟ ಕಾವ್ಯಗಳನ್ನೂ ರಚಿಸಿದವರು ಅಲ್ಲವೇ? ಹೌದು, ಕನಕದಾಸರದ್ದು ಹುಟ್ಟು ಕಾವ್ಯ ಪ್ರತಿಭೆ. ಶಿಷ್ಟ ಮತ್ತು ದೇಸಿ ಮಾರ್ಗದಲ್ಲಿ ಕಾವ್ಯ ರಚಿಸಿದ ಶ್ರೇಷ್ಠ ಕವಿಯವರು. ಷಟ್ಪದಿ, ಸಾಂಗತ್ಯ, ಮುಂಡಿಗೆ, ಉಗಾಭೋಗಗಳು ಎಲ್ಲದರಲ್ಲೂ ಸೈ ಅನಿಸಿಕೊಂಡ ಹಿರಿಮೆ ಅವರದ್ದು. ಅವರ ಕಾವ್ಯ ಮುಡಿಯೊಳಗೆ ಹೊಳೆಯುತ್ತಿರುವ ಕೃತಿರತ್ನಗಳು ರಾಮಧಾನ್ಯ ಚರಿತೆ, ಮೋಹನ ತರಂಗಿಣಿ, ನಳಚರಿತ್ರೆ ಮತ್ತು ಹರಿಭಕ್ತಿ ಸಾರ, ಜೊತೆಗೆ 350ಕ್ಕೂ ಹೆಚ್ಚು ಕೀರ್ತನೆಗಳು. ಆ 4 ಕಾವ್ಯಗಳ ಸ್ವರಸಾರವನ್ನೀಗ ಸಂಕ್ಷಿಪ್ತವಾಗಿ ತಿಳಿಯೋಣವೇ? ಖಂಡಿತ. ಸಮಾಜದ ಮುಖ್ಯ ನೆಲೆಯಿಂದ ಕಡೆಗಣಿಸಲ್ಪಟ್ಟ ಜನಕ್ಕೂ ಸೂಕ್ತ ಅವಕಾಶ ಸಿಕ್ಕರೆ ಅವರ ಪ್ರತಿಭೆ, ಸಾಮರ್ಥ್ಯ ವ್ಯಕ್ತಪಡಿಸಲು ಸಾಧ್ಯ ಎಂಬುದು ಈ ಕಾವ್ಯದ ಧ್ವನಿ. ತಳ ಸಮುದಾಯಕ್ಕೆ ಆತ್ಮವಿಶ್ವಾಸವನ್ನು, ಆತ್ಮಾಭಿಮಾನವನ್ನು ದೊರಕಿಸಿಕೊಡುವ ಸಹಜ ಪ್ರಯತ್ನ ಇಲ್ಲಿದೆ. ಭತ್ತ ಮೇಲ್ವರ್ಗದ ಪ್ರತಿನಿಧಿಯಾಗಿ, ರಾಗಿ ಕೆಳವರ್ಗದ ಪ್ರತಿನಿಧಿಯಾಗಿ ತಾವು ಹೇಗೆ ಶ್ರೇಷ್ಠರು ಎಂಬುದನ್ನು ಶ್ರೀರಾಮಚಂದ್ರ ಗೌತಮರ ಎದುರು ನಿಂತು ಪ್ರತಿಪಾದಿಸುತ್ತಿದೆ. Just
ತರಂಗಿಣಿ ಕಾವ್ಯವನ್ನು ಕೃಷ್ಣ ಚರಿತೆ ಎಂದು ಕವಿಯೇ ಕರೆದಿದ್ದರೂ ದಿಟ ಅರ್ಥದಲ್ಲಿ ಇದು ಪುರಾಣ ಮತ್ತು ವರ್ತಮಾನವನ್ನು ಸಮೀಕರಿಸಿದ ಶೃಂಗಾರ ಪ್ರಧಾನ ಮಹಾಕಾವ್ಯ. ನಳಚರಿತೆಯಂತೂ ಕನ್ನಡಿಗರ ಮನೆ ಮಾತಾದ ಕಾವ್ಯ. ನಳ ಮಹಾರಾಜ ಇಲ್ಲಿ ನಿಮಿತ್ತ ಮಾತ್ರ. ಹೆಣ್ಣಿನ ವಿವೇಕ, ತಾಳ್ಮೆ, ಶಕ್ತಿ, ಸಾಮರ್ಥ್ಯವನ್ನು ದಮಯಂತಿಯ ಮೂಲಕ ಅಭಿವ್ಯಕ್ತಿಸಿದ ಕೀರ್ತಿ ಕನಕರದು. ದಮಯಂತಿಯ ಮೇಲೆ ನಳನಿಗೆ ಪ್ರೇಮಾಂಕುರಕ್ಕೆ ಕಾರಣವಾಗುವ ಹಂಸ ನಳರ ಪುಟ್ಟ ಸನ್ನಿವೇಶವಿದೆ.
ಕನ್ನಡದ ಭಕ್ತಿ ಸಾಹಿತ್ಯದಲ್ಲಿ ಹರಿಭಕ್ತಿ ಸಾರ ಒಂದು ಮೇರು ಕೃತಿ. ಕನಕದಾಸರು ಭಕ್ತಿಯ ಪಾರಮಾರ್ಥಿಕ ಸತ್ಯವನ್ನು ಹೇಳುತ್ತಲೇ ಲೋಕದ ಬದುಕಿಗೂ ಆಸ್ಥೆ ವಹಿಸಿರುವುದು ಇದರ ವಿಶೇಷ. ಲೋಕದರ್ಶನವನ್ನು ಮಾಡಿ ಮುಗಿಸಿದ ಕನಕದಾಸರು
ಕಾಲಿನೆಲೆಯನ್ನು ಕರ್ಮಭೂಮಿಯಾಗಿಸಿಕೊಂಡು ನೆಲೆ ನಿಂತು ತುಂಬು ಬಾಳನ್ನು ಕಂಡವರಲ್ಲವೇ? ಸರಿಯಾದ ಮಾತು. ಕನಕದಾಸರು ದಾಸನಡೆ, ನಿಂತ ಕಡೆ ನಿಲ್ಲದೆ, ಮಠ ಮಾನ್ಯ ಕಟ್ಟದೆ, ಬದುಕಿನ ಮೌಲ್ಯಗಳನ್ನು ಬಿಟ್ಟುತ್ತಾ ಲೋಕ ಸಂಚಾರಿಯಾದರು. 95 ವರ್ಷಕ್ಕೂ ಹೆಚ್ಚು ಕಾಲ ತುಂಬು ಬಾಳನ್ನು ಬಾಡಿದ ಕನಕದಾಸರು ಹಲವು ವ್ಯಕ್ತಿತ್ವಗಳ ರೂಪಕ. ಸಾಂಸ್ಕೃತಿಕವಾಗಿ ಕಾಲ, ಧರ್ಮ, ದೇಶಗಳನ್ನು ದಾಟಿ ನಿಲ್ಲುವ ಮಾನವೀಯ ಮೌಲ್ಯದ ಮಹಾನ್ ಚೇತನ. ಆದಿಕೇಶವನೆಂಬ ಪ್ರಜ್ಞೆಯಲ್ಲಿ ಮಾಡಿದ ಮೂಡಿದ ಮಹಾ ಮನಸ್ಸು ಅವರು. ಇದು ದಾರ್ಶನಿಕತ್ವದ ಮುತ್ತು. ತೊರೆದು ಜೀವಿಸಬಹುದೇ ಹರಿನ ಚರಣ ಬರಿದೆ ಮಾತೆ ಅರಿತು ಬೇಡುವೆನೆಯ. ತೊರೆದು ಜೀವಿಸಬಹುದೇ ಹರಿನ ಚರಣ ಬರಿದೆ ಮಾತೆ ಅರಿತು ತೊರೆದು ಜೀವಿಸಬಹುದೇ ಹರಿನ ಚರಣ. ತಾಯಿ ತಂದೆಯ ಬೇಕು ತಪವು ಮಾಡಲು ಬಹುದು ದಾಯಾದಿ ಬಂಧುಗಳ ಬಿಡಲು ಬಹುದು. ತಾಯಿ ತಂದೆಯ ಬೇಕು ತಪವು ಮಾಡಲು ಬಹುದು ದಾಯಾದಿ ಬಂಧುಗಳ ಬಿಡಲು ಬಹುದು. ರಾಯತಾ ಮುನಿದರೆ ರಾಜವೇ ಬಿಡಬಹುದು. ರಾಯತಾ ಮುನಿದರೆ ರಾಜವೇ ಬಿಡಬಹುದು. ರಾಯದ ಪಿತನಿಯ ಹರಿಯ ತೊರೆದು ಜೀವಿಸಬಹುದೇ ಹರಿನ ಚರಣ ಬರಿದೆ ಮಾತೆ ಅರಿತು ಬೇಡುವೆನೆಯ. ತೊರೆದು ಜೀವಿಸಬಹುದೇ ಹರಿನ ಚರಣ. ಪರರು ಬೇಡಿದರೆ ಕೊಡಬಹುದು ಮಾನವಿಮಾನವ ತಗ್ಗಿಸಬಹುದು. ಪ್ರಾಣವನ್ನು ಪರರು ಬೇಡಿದರೆ ಕೊಡಬಹುದು ಮಾನವಿಮಾನವ ತಗ್ಗಿಸಬಹುದು. ಪ್ರಾಣದಾಯಕನಾದ ಆದಿಕೇಶವರ
ಚರಣಗಳ ಬರಿದೆ ಮಾತೆ ಅರಿತು ಬೇರೆಯ ತೊರೆದು ಜೀವಿಸಬಹುದೇ ತೊರೆದು ಜೀವಿಸಬಹುದೇ ತೊರೆದು ಜೀವಿಸಬಹುದೇ ಹರಿನ ಚರಣಗಳ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸುವ ಕಾವ್ಯ ಕಾಲಾತೀತವಾಗಿ ಉಳಿಯುತ್ತದೆ. ಮಾನವ ತತ್ವದ ಬಗ್ಗೆ ಮಾತನಾಡುತ್ತದೆ. ಈ ದೃಷ್ಟಿಯಿಂದ ಕನಕದಾಸರ ಕಾವ್ಯಗಳು, ಕೀರ್ತನೆಗಳು ಕಾಲಾತೀತವಾದವು ಅಲ್ಲವೇ? ನಿಜ. ಕನಕದಾಸರು ಒಬ್ಬ ಭಕ್ತನಾದರೂ ಜನಪರವಾದ ಸಮಾಜ ವಿಜ್ಞಾನಿಯೂ ಹೌದು. ಜಾತಿ, ವರ್ಗ, ವರ್ಣ ತಾರತಮ್ಯ, ಮೌಢ್ಯ, ಕಂದಾಚಾರ, ನಂಬಾಚಾರಗಳನ್ನು ತೊಲಗಿಸಿ ಸಮಾನತೆ, ಸಹಬಾಳ್ವೆ, ಸಹಿಷ್ಣುತೆ, ಸೋದರತ್ವಗಳನ್ನು ಪ್ರತಿಪಾದಿಸಿದ ದಾರ್ಶನಿಕ ಕವಿ. ಕಾಲಧರ್ಮವನ್ನು ಮೀರಿದ ಇವರ ತತ್ವ ಸಂದೇಶ ವರ್ತಮಾನದ ಅಗತ್ಯ, ಇಂದಿನ ತುರ್ತು. ಕನಕದಾಸರ ಜೀವನ ತತ್ವಗಳನ್ನು ಅಳವಡಿಸಿಕೊಳ್ಳೋಣ. ಅವರ ಕಾವ್ಯ ತತ್ವಗಳನ್ನು ವಿಜೃಂಭಿಸೋಣ. ಮುತ್ತು ಬಂದಿದೆ ಕೇರಿಗೆ ಕನಕದಾಸರ ಕುರಿತ ನೃತ್ಯರೂಪಕ. ನಿರ್ಮಾಣ ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರ, ಬೆಂಗಳೂರು. ಪರಿಕಲ್ಪನೆ ಮತ್ತು ಸಾಹಿತ್ಯ ನೆರವು ಕಾತ ಚಿಕ್ಕಣ್ಣ. ಧ್ವನಿ ಸುಷ್ಮಾ ಎನ್. ಕ. ಸುಜೇಂದ್ರ ಪ್ರಸಾದ. ಸಂಗೀತ ಪ್ರವೀಣ್ ಡಿ ರಾವ್. ಧ್ವನಿ ಮುದ್ರಣ ರಂಗಸ್ವಾಮಿ ಮತ್ತು ಅಶ್ವಿನ್ ಜೆ ಪ್ರಭಾತ್. ಪ್ರಭಾತ್ ಸ್ಟುಡಿಯೋಸ್, ಬೆಂಗಳೂರು. ಸಂಯೋಜನೆ ಮತ್ತು ನಿರ್ದೇಶನ ಸ್ನೇಹ ಕಪ್ಪಣ್ಣ. ವಸ್ತ್ರ ವಿನ್ಯಾಸ ಜಾನಕಿ ರಾಮ್. ರಂಗ ಸಂಚಿಕೆ ಕೇಶವಮೂರ್ತಿ ಎ. ರಂಗ ನಿರ್ವಹಣೆ ಸಿದ್ದರಾಜು, ದಾವಣಗೆರೆ. ಸಮನ್ವಯ ಮತ್ತು ತಾಂತ್ರಿಕ ನಿರ್ದೇಶನ ಶ್ರೀನಿವಾಸ ಜಿ ಕಪ್ಪಣ್ಣ. ಪ್ರಸ್ತುತಿ ಭ್ರಮರಿ ನೃತ್ಯ ಸಂಸ್ಥೆ, ಬೆಂಗಳೂರು. ಸಹಯೋಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಸಹಕಾರ ಎಚ್ ಎಂ ರೇವಣ್ಣ. ಧನ್ಯವಾದಗಳು.